ವಿನಯ್ ಅವ್ರಿಗ ನಾನು ಎಲಿಮಿನೇಟ್ ಆಗ್ಬಿಡ್ತೀನೇನೋ ಆಯ್ತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನೇನೋ ಅನ್ನೋ ಭಯ ಐತೆ ಅಂತ ಹೇಳಿ ಕಾಣಿಸಕತ್ತದ. ಅದಕ್ಕೆ ಅವರು ಅಗ್ರೆಸಿವ್ ಆಗಿ ಆಡಂಗಿಲ್ಲ ಅಂತ ಹೇಳಿ ನಮ್ರತಾ ಅವ್ರ ಮುಂದೆ ಮಾತು ಕೊಟ್ಟಿದ್ದಾರೆ. ಈ ಒಂದು ಮಾತು ಕೊಟ್ಟರಲ್ವಾ ಎಲ್ಲರೂ ಕೂಡ ತುಂಬ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವರೇ ಆಯಿತು ಅಗ್ರೆಸಿವ್ ಆಗಿ ಆಡಂಗಿಲ್ಲ ಅಂತ ಅಂದಮೇಲೆ ನಾವು ಕೂಡ ಆಡಂಗಿಲ್ಲ, ಆಯ್ತು ಈ ಸಲ ಬಿಗ್ ಬಾಸ್ ಮನೆ ಆನಂದಮಯವಾಗಿರ್ತದ, ನಮ್ಮ ಸಂಸಾರ ಆನಂದ ಸಂಸಾರವಾಗಿರ್ತದ ಅನ್ನೋ ಎಲ್ಲ ಮಾತನ್ನು ಹೇಳಿದ್ರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಈ ಒಂದು ಸಂದರ್ಭದಲ್ಲಿ ನಿಮ್ಗೇನು ಅನಿಸಿತು? ಆಮೇಲೆ ವಿನಯ್ ಅವ್ರಿಗೆ ತುಂಬಾ ಭಯ ಆಗಿದೆ ಅಂತಾನೆ ಹೇಳ್ಬೋದು, ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬಿಡ್ತೀನೇನೋ ಅಂತ ಹೇಳಿ. ಯಾಕಂತಂದರೆ ಶೈನ್ ಶೆಟ್ಟಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ರಲ್ವ, ಆ ಒಂದು ಮಾತನ್ನು ಅವ್ರ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಇವಾಗಿಂದ ಚೆನ್ನಾಗಿ ಆಡಬೇಕು, ಫ್ರೆಂಡ್ಸ್ ಆಗಿರೋಣ, ಇವತ್ತಿಂದ ಅಸ್ಸಲ್ ಜಗಳನೇ ಬೇಡ, ನಕ್ಕಂತ ಆಡಮ್ಮ, ನಕ್ಕಂತನೇ ಟಾಸ್ಕ್ಗಳನ್ನು ಆಡೋಣ, ಇವತ್ತಿಂದ ಯಾವುದೇ ಜಗಳ ಬೇಡ, ಇವತ್ತು ಹೆಂಗೆ ಆಡಿದ್ವೋ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಯಾವತ್ತೂ ಕೂಡ ನಿಮ್ಮ ಜೊತೆ ಅಗ್ರೆಸಿವ್ ಆಗಿ ಆಡಂಗಿಲ್ಲ ಅಂತ ಹೇಳಿ ಹೇಳಿದಾರಲ್ವ. ಅದಕ್ಕೆ ನಮ್ರತಾ ಅವರು ಮಾತು ಕೊಡಿ ಪ್ರಾಮಿಸ್ ಹಾಕಿ ಅಂತ ಹೇಳಿ ಹೇಳಿದಾಗ ಪ್ರಾಮಿಸ್ ಕೂಡ ಹಾಕಿಬಿಟ್ರು. ಈ ಒಂದು ಪ್ರಾಮಿಸ್ನ ಬ್ರೇಕ್ ಮಾಡ್ತಾರಾ ಅಥವಾ ಅದನ್ನ ಹಂಗೆ ಕಾಪಾಡ್ಕೊತಾ ಹೋಗ್ತಾರಾ ವಿನಯ್ ಅವರು? ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಅಗ್ರೆಸಿವ್ ಆಗಿ ಆಡಬಾರ್ದು, ಆಡೋಕ್ಕೆ ಹೋಗಬಾರ್ದು ಅಂತ ಹೇಳಿ ಎಷ್ಟೇ ಮಾಡಿದ್ರು ಕೂಡ, ಎಷ್ಟೇ ನಿರ್ಧಾರ ಮಾಡಿಕೊಂಡ್ರು ಕೂಡ ಈ ಒಂದು ಟಾಸ್ಕ್ಗಳು ಬರ್ತಾವಲ್ವ, ಆ ಒಂದು ಟಾಸ್ಕ್ಗಳು ಬಂದು ಅವ್ರನ್ನ ಅಗ್ರೆಸಿವ್ ಆಗಿ ಆಡೋ ಥರ ಮಾಡ್ತಾವಂತಲೇ ಹೇಳ್ಬೋದು. ಯಾಕಂತಂದರೆ ಫಿನಾಲೆ ಇನ್ನೂ ಹತ್ರ ಆದ. ಈ ಒಂದು ಫಿನಾಲೆಗೆ ಎಲ್ರಿಗೂ ಕೂಡ ಎಂಟ್ರಿ ಕೊಡ್ಬೇಕು, ನಾವು ಟಾಪ್ 5 ಇರಬೇಕು, ನಾವು ಗೆಲ್ಲಬೇಕು ಅನ್ನೋದೊಂದು ಎಲ್ಲರ ಮನ್ಸಾಗ ಐತೆ ಅಲ್ವಾ. ಈ ಒಂದು ಇದರಲ್ಲಿ ಟಾಸ್ಕನ್ನು ಹೆಂಗೆ ತೊಗೊತಾರೆ, ಹೆಂಗೆ ಆಡ್ತಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಅಗ್ರೆಸಿವ್ ಆಗಿ ಆಡ್ತಾರಾ ಅಥವಾ ಈ ಒಂದು ಭಯದಿಂದ ಹೊರಗೆ ಬರ್ತಾರಾ. ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಹೇಳಿದಾರಲ್ವ, ಈಗ ನೋಡೋಣ. ಯಾಕಂತಂದರೆ ಕಾರ್ತಿಕ್ ಅವರು ಕೂಡ ಹೇಳಿದರು, ನಮ್ಮನ್ನೆಲ್ಲ ಅಗ್ರೆಸಿವ್ ಆಗಿ ಮಾಡೋದೇ ಅವರೇ ಸೈಲೆಂಟ್ ಆದಮೇಲೆ ನಾವು ಆಡೋದೇ ಇಲ್ಲ, ಜಗಳನೇ ಮಾಡೋಂಗಿಲ್ಲ ಅಂತ ಹೇಳಿದಾರ. ನೋಡೋಣ ಯಾರ್ಯಾರ ಮಧ್ಯೆ ಜಗಳಗಳಾಗ್ತಾವೋ ಅಂಥೇಳಿ. ಯಾಕಂತಂದರೆ ಇಲ್ಲಿ ಹೆಣ್ಮಕ್ಳು ಏನಿದಾರ ಅವ್ರ ಮಧ್ಯೆ ಕೂಡ ಜಗಳಗಳು ಆಗ್ತಾನೆ ಹೋಗ್ತಾವ ಅಂತಲೇ ಹೇಳ್ಬೋದು. ಯಾಕಂತಂದರೆ ಟಾಸ್ಕ್ಗಳು ಆ ಥರ ಇರ್ತಾವ, ಆಮೇಲೆ ಅವರು ಒಂದಾಗ್ತಾರ. ಬಟ್ ಈ ಒಂದು ಟಾಸ್ಕ್ನಲ್ಲಿ ಸೈಲೆಂಟ್ ಆಗಿರೋದು, ಇವಾಗ ಏನು ಮಾತು ಕೊಟ್ಟಿದ್ದಾರೋ ಆ ಮಾತು ಥರನೇ ನಡ್ಕೊತಾ ಹೋದರೆ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಅಂತೂ ಎಲ್ಲರೂ ಕೂಡ ಹೇಳಕತ್ತಾರೆ ಏನಪ್ಪ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಎಂಟರ್ಟೈನ್ಮೆಂಟೇ ಇಲ್ಲ, ಬರೀ ಜಗಳ, ಯಾವಾಗ ನೋಡಿದ್ರು ಕೂಡ ಜಗಳದಲ್ಲಿನೇ ಮುಳುಗಿರ್ತಾರೆ. ಇದಕ್ಕೆ ಈ ಒಂದು ಬಿಗ್ ಬಾಸ್ ನೋಡೋಕೆ ಇಷ್ಟ ಇಲ್ಲ ಅಂತ ಕೂಡ ಕೆಲವು ಜನ ಹೇಳಿದ್ದಾರೆ. ಇಷ್ಟ ಇಲ್ಲ ಅಂತಂದಿದ್ರೆ ಈಗ ಆ ಒಂದು ಬಿಗ್ ಬಾಸ್ಗಿರೋಂತಹ TRP ಬೇರೆ ಯಾವ ಶೋಗಳಿಗೂ ಇಲ್ಲ ಅಂತಲೇ ಹೇಳ್ಬೋದು. ಅದನ್ನು ಅಷ್ಟೊಂದು ನೋಡ್ತಾ ಇದ್ದಿದ್ದಕ್ಕಲ್ವಾ ಅವ್ರಿಗೂ TRP ಆ ಥರ ಬರ್ತಿರೋದು. ಎಲ್ರು ಕೂಡ ಅದು ಇಷ್ಟ ಆಗಿದೆ ಎಲ್ರಿಗೂ ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ಲರೂ ಕೂಡ ತುಂಬ ಇಂಟ್ರೆಸ್ಟಿಂದ ನೋಡಕತ್ತಾರೆ ಈ ಒಂದು ಬಿಗ್ ಬಾಸ್ನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಹೋಗ್ತಿದ್ದಾರಲ್ವ. ನೋಡೋಣ ಇನ್ನು ಯಾವ ಥರ ಟ್ವಿಸ್ಟ್ ಕೊಡ್ತಾರೋ, ಏನೇನೋ ಆಗುತ್ತೋ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ. ಬಟ್ ವಿನಯ್ ಅವ್ರು ಮಾತ್ರ ಚೇಂಜ್ ಆಗ್ತಾರಾ ಇಲ್ವಾ ಅಂತ ಎಲ್ರಿಗೂ ಕುತೂಹಲ ಮೂಡ್ಯದಂತಾನೆ ಹೇಳ್ಬೋದು. ನೋಡೋಣ ವಿನಯ್ ಅವರು ತಮ್ಮ ಪ್ರಾಮಿಸ್ನ ಬ್ರೇಕ್ ಮಾಡ್ತಾರಾ ಅಥವಾ ಹಂಗೆ ಕಾಪಾಡ್ಕೊತಾ ಹೋಗ್ತಾರಾ? ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ವಿನಯ್ ಅವ್ರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿತು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.